ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು PRK ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೆ ಹೊಸ ಪ್ರತಿಭೆಗಳಿಗೆ ಬೆಂಬಲ ನೀಡಕ್ಕೆ. ಸೊ ಇಲ್ಲಿವರೆಗೂ ಅವರ ಬ್ಯಾನರ್ ನಿಂದ ಬಂದಿರೋ ಎಲ್ಲಾ ಸಿನಿಮಾಗಳಲ್ಲೂ ಬಹುತೇಕ ಹೊಸ ಕಲಾವಿದರು, ಹೊಸ ನಿರ್ದೇಶಕರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಹೀಗೆ ಪುನೀತ್ ರಾಜ್ಕುಮಾರ್ ಅವರು ಕೊನೆಯದಾಗಿ ಇಷ್ಟಪಟ್ಟು ಒಪ್ಕೊಂಡಿದ್ದ ಸ್ಕ್ರಿಪ್ಟ್ ಒಂದಿತ್ತು, ಅದೇ ಓಟು. ಇದೀಗ ಈ ಸಿನಿಮಾ ರಿಲೀಸ್ ಆಗಿದೆ. ಮೆಡಿಕಲ್ ಥ್ರಿಲ್ಲರ್ ಮಾದರಿಯ ಈ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು 1997ರಲ್ಲಿ ನಟ ದೇವರಾಜ್ ನಾಯಕತ್ವದಲ್ಲಿ ಮಾನವ 2022 ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಸತ್ತಿರೋ ವ್ಯಕ್ತಿನ ಮತ್ತೆ ಬದುಕಿಸೋ ಮೆಡಿಸಿನ್ ಕಂಡುಹಿಡಿತಾರೆ. ನಂತರ ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅನ್ನೋದನ್ನ ಫ್ಯಾಂಟಸಿಯಾಗಿ ತೋರಿಸಿದ್ರು. ಇದೀಗ ಈ ಓಟು ಸಿನಿಮಾದಲ್ಲೂ ಸತ್ತಿರೋ ವ್ಯಕ್ತಿಯನ್ನ ಬದುಕಿಸೋಕ್ಕಾಗಿ ಮೆಡಿಕಲ್ ವ್ಯವಸ್ಥೆಯಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಥ್ರಿಲ್ಲರ್ ಮಾದರಿಯಲ್ಲಿ ಹೇಳಿದ್ದಾರೆ. ಹಾಗಂತ ಆ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ. ಓಟು ಸಿನಿಮಾದಲ್ಲಿ ಪ್ರತಿಯೊಂದು ಥಾಟ್ನ ಬಹಳ ಸೈಂಟಿಫಿಕ್ ಆಗಿ ಹೇಳಕ್ ಪ್ರಯತ್ನ ಮಾಡಿದ್ದಾರೆ. ಸೊ ಈ ಸಿನಿಮಾದ ಸಿಂಪಲ್ ಪ್ಲಾಟ್ ಏನಂದ್ರೆ, ಹಾರ್ಟ್ ಅಟ್ಯಾಕ್ ಇಂದ ಮರಣ ಹೊಂದಿದ ಕೆಲ ನಿಮಿಷಗಳಲ್ಲಿ ಬಾಡಿಗೆ ಓಟುನ ಇಂಜೆಕ್ಟ್ ಮಾಡಿದ್ರೆ ಮನುಷ್ಯ ಮತ್ತೆ ಬದುಕೋ ಸಾಧ್ಯತೆ ಎಂಬ ಟಾಪಿಕ್ ಸುತ್ತ ಇಡೀ ಸಿನಿಮಾ ಸಾಗುತ್ತೆ. ಈ ರೀತಿ ಸತ್ತ ವ್ಯಕ್ತಿಯನ್ನ ಬದುಕಿಸೋ ರಿಸರ್ಚ್ ನಲ್ಲಿ ಡಾಕ್ಟರ್ ಶ್ರದ್ಧಾ ಅಂಡ್ ಟೀಮ್ ಯಶಸ್ವಿ ಆಗ್ತಾರಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನು ಮೊದಲ ಯತ್ನದಲ್ಲೇ ಗಮನ ಸೆಳೆದ ಡೈರೆಕ್ಟರ್ಸ್ ನಿರ್ದೇಶಕರಾದ ಪ್ರಶಾಂತ್ ರಾಜ್ ಮತ್ತು ರಾಘವ್ ನಾಯಕ್ ಅವರಿಗೆ ಓಟು ಮೊದಲ ಸಿನಿಮಾ. ಅಂಡ್ ಇವರು ಫಸ್ಟ್ ಅಟೆಂಪ್ಟ್ ಅಲ್ಲೇ ಒಂದು ಆಸಕ್ತಿಕರ ಟಾಪಿಕ್ ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಅಂಡ್ ಅದನ್ನ ಥ್ರಿಲ್ಲರ್ ಮಾದರಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಮೆಡಿಕಲ್ ಥ್ರಿಲ್ಲರ್ ಜೊತೆಗೆ ಒಂದು ಲವ್ ಸ್ಟೋರಿಯನ್ನು ಕೂಡ ಓಟು ಸಿನಿಮಾದಲ್ಲಿ ಬ್ಲೆಂಡ್ ಮಾಡಿದ್ದಾರೆ. ಇನ್ನು ಆತ್ಮಗಳ ಬಗ್ಗೆನೂ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಹೀಗೆ ಅನೇಕ ಲೇಯರ್ಸ್ ಒಂದೇ ಸಿನಿಮಾದಲ್ಲಿ ತೋರಿಸೋ ಬರದಲ್ಲಿ ಕತೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ಇನ್ನು ಸಿನಿಮಾದಲ್ಲಿರೋ ಲವ್ ಸ್ಟೋರಿನ ಒಂಚೂರು ಎಫೆಕ್ಟಿವ್ ಆಗಿ ಹೇಳ್ಬೋದಿತ್ತು. ಅದಕ್ಕೆ ಸರಿಯಾದ ಪೋಷಣೆ ದಕ್ಕತೆ ಇರೋದ್ರಿಂದ ಕಥೆಯ ಮೂಲ ಆಡಿಯನ್ಸ್ಗೆ ಅದು ಅಷ್ಟೇನೂ ಕನೆಕ್ಟ್ ಆಗಲ್ಲ. ಆದ್ರೆ ಸಂಭಾಷಣೆ ಚೆನ್ನಾಗಿದೆ. ಮೆಡಿಕಲ್ ಟರ್ಮ್ಸ್ಗೆ ಸಂಬಂಧಿಸಿದ ಕೆಲ ವಿಚಾರಗಳನ್ನ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಂಚಿತ್ ಹೆಗ್ಡೆ ಆಡಿರೋ ಒಂದು ಹಾಡು ಮತ್ತೆ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಓಟು ಸಿನಿಮಾಗೆ ಪಾಸಿಟಿವ್ ಆಯ್ತು. ಅಂಡ್ ಸಿನಿಮಾಟೋಗ್ರಫಿ, ವಿಜುವಲ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್, ಎಡಿಟಿಂಗ್ ಎಲ್ಲ ಡೀಸೆಂಟ್ ಆಗಿ ಚೆನ್ನಾಗಿದೆ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ನಟಿ ಆಶಿಕಾ ರಂಗನಾಥ್ ಅವರು ಈವರೆಗೂ ಮಾಡಿರೋ ಪಾತ್ರಗಳಿಗಿಂತ ಈ ಡಿಫ್ರೆಂಟ್ ಪಾತ್ರ ಒಂದು ಈ ಸಿನಿಮಾದಲ್ಲಿ ಸಿಕ್ಕಿದೆ. ಅಂಡ್ ಅವರು ಡಾಕ್ಟರ್ ಆಗಿ ಮತ್ತು ಲವರ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಇನ್ನು ಪ್ರವೀಣ್ ತೇಜ್ ಅವರಿಗೆ ಇಲ್ಲಿ 2 ಶೇಡ್ನ ರೋಲ್ ಇರುತ್ತೆ, ಅದು ನೀವು ಸಿನಿಮಾದಲ್ಲೇ ನೋಡಬೇಕು. ಅಂಡ್ ಡೈರೆಕ್ಷನ್ ನ ಜೊತೆಗೆ ಓಶೋ ಎಂಬ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ರಾಘವ್ ನಾಯಕ್. ಇನ್ನು ಸಿರಿ ರವಿಕುಮಾರ್, ಪ್ರಕಾಶ್ ಬೆಳವಾಡಿ, KS ಶ್ರೀಧರ್, ಗೋಪಾಲ್ ದೇಶಪಾಂಡೆ ಹೀಗೆ ಎಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಸಿಕ್ಕ ಅವಕಾಶದಲ್ಲಿ ವೆಂಕಿ ಕ್ಯಾರೆಕ್ಟರ್ ಮಾಡಿರೋ ಪುನೀತ್ ಅವರು ನಗ್ಸೋಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಫೈನಲಿ ಮೂವಿ ತುಂಬಾ ಚೆನ್ನಾಗಿದೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಂಡ್ ಮೂವಿ ಬರೀ 1 hour 50 minutes ಇರೋದ್ರಿಂದ ಎಲ್ಲೂ ಬೋರ್ ಆಗಲ್ಲ. ಆಡಿಯನ್ಸ್ ನ ತುಂಬಾ ಎಂಗೇಜಿಂಗ್ ಆಗಿ ಇಟ್ಕೊಳ್ಳುತ್ತೆ. ಅಂಡ್ ಇದೊಂದು ಮಸ್ಟ್ ವಾಚ್ ಮೂವಿ. ಈ ತರ ಒಂದು ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಲೇಬೇಕು. ಸಿನಿಮಾ ಚೆನ್ನಾಗಿದ್ದು ಆಡಿಯನ್ಸ್ ನೋಡ್ಲಿಲ್ಲ ಅಂದ್ರೆ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಗೆನೆ ಹೊಡ್ತಾ ಬೀಳೋದು. ಸೊ ಆದಷ್ಟು ಥಿಯೇಟರ್ ನಲ್ಲೇ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ ಮೂವಿ. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.